1930ರಲ್ಲಿ ಕಾಂಗ್ರೆಸ್ ಅಧಿವೇಶನ ಲಾಹೋರಲ್ಲಾದಾಗ ಪೂರ್ಣ ಸ್ವರಾಜ್ಯಕ್ಕೆ ಬೇಡಿಕೆ ಇಡ್ತಾರೆ. ಅದು ಅಂಗೀಕಾರ ಆಗುತ್ತೆ. ಅಂದ್ರೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಅದು ಅಂಗೀಕಾರ ಆಗುತ್ತೆ, ನಾವು ಪೂರ್ಣ ಸ್ವರಾಜ್ಯ ಕೇಳಬೇಕು ಅಂತ. ಆವಾಗ ಡಾಕ್ಟರ್ ಹೆಡ್ಗೇವಾರ್ ಅವರು ಹೇಳ್ತಾರೆ, ಎಲ್ಲ ಶಾಖೆಗಳಲ್ಲಿ ಜನವರಿ 26ನೇ ತಾರೀಕು ರಾಷ್ಟ್ರಧ್ವಜ ಆರೋಹಣ ಮಾಡಬೇಕು ಮತ್ತು ಸ್ವಾತಂತ್ರ್ಯದ ಬಗ್ಗೆ ಒಂದು ಸಣ್ಣ ಭಾಷಣ ಎಲ್ಲ ಕಡೆ ಮಾಡಬೇಕು. ಎಲ್ಲ ಶಾಖೆಗಳಲ್ಲಿ ಮಾಡ್ತಾರೆ. ಅಂದ್ರೆ ಸ್ವಾತಂತ್ರ್ಯ ಸಂಘದ ಪ್ರತಿಜ್ಞೆ ಇದೆಯಲ್ಲ, ಇವತ್ತು ಸಂಘದ ಪ್ರತಿಜ್ಞೆಯಲ್ಲಿ ಈ ದೇಶದ ಸರ್ವಾಂಗೀಣ ಉನ್ನತಿಗೋಸ್ಕರ ಅಂತ ಹೇಳ್ತೀವಿ. ಅಂದ್ರೆ ನಾನು ಜೀವನ ಪರ್ಯಂತ ಕೆಲಸ ಮಾಡ್ತೀನಿ. ಆದ್ರೆ ಆ ಕಾಲದ ಸಂಘದ ಪ್ರತಿಜ್ಞೆಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸುವುದಕ್ಕೋಸ್ಕರ ಅಂತ ಸಂಘದ ಕೆಲಸ, ನನ್ನ ಸಮಾಜದ ಕೆಲಸ, ಆದ್ರೆ ನನ್ನ ಉದ್ದೇಶ ಏನು, ಸ್ವಾತಂತ್ರ್ಯ ಗಳಿಸು ಅಂತ ಹೇಳಿ ಆಗಿನ ಪ್ರತಿಜ್ಞೆಯಲ್ಲಿತ್ತು. ಅಂದ್ರೆ ಈ ರೀತಿ ಏನೋ ಬಹಳ ಸ್ವಾತಂತ್ರ್ಯ ಹೋರಾಟ ಮಾಡೋದು ಏನೋ ಹೊಸ ವಿಷಯ ಅಲ್ಲ. ಇಡೀ ಸಂಘ ಪ್ರಾರಂಭ ಆಗಿದ್ದೆ ಸ್ವಾತಂತ್ರ್ಯವೂ ಸೇರಿದ ಹಾಗೆ, ಸ್ವಾತಂತ್ರ್ಯದ ನಂತರದ್ದು ದೇಶದ ಉನ್ನತಿಗೋಸ್ಕರ ಯೋಚನೆ ಮಾಡ್ಲಿಕ್ಕೆ. ಹಾಗಾಗಿ ಅದು ಬಹಳ ಸಹಜವಾದ ವಿಷಯ. ಏನೋ ಒಂದು ಹೊಸ್ತು, ಸ್ವಾತಂತ್ರ್ಯ ನಮಗ್ ಬೇಕಾಗಿಲ್ಲ, ಬ್ರಿಟಿಷರೇ ಇರ್ಲಿ. ಈಗ ಈ ದೇಶದ ಒಂದು ಸಂಸ್ಕೃತಿ ಧರ್ಮದ ಆಧಾರದ ಮೇಲೆ ನಮ್ಮ ಸಮಾಜ ಪುನಃ ಇದು ಚಿಗುರಬೇಕು.